ದುರ್ಬಲ ಮಹಿಳೆಯರಿಗೆ ಸಸಿ ವಿತರಣೆ, ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಕಿಟ್ ವಿತರಣೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮುಧೋಳ ತಾಲೂಕಿನಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಕಾಳಜಿ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾದ ವಿಶೇಷ ಕಾರ್ಯಕ್ರಮ ಇಂದು ನಡೆಯಿತು. ದುರ್ಬಲ ಮಹಿಳೆಯರಿಗೆ ಸಸಿ ವಿತರಣೆ ಹಾಗೂ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳು ವಿತರಣೆಯ ಮೂಲಕ ಮಾನವೀಯತೆ ಮತ್ತು ಪರಿಸರ ಪ್ರೇಮದ ಸಂದೇಶವನ್ನು ಸಾರಿದ ಈ ಕಾರ್ಯಕ್ರಮ ಸಂಪೂರ್ಣ ವರದಿ ಇಲ್ಲಿದೆ. ತಾಲೂಕು ಆಡಳಿತ ಮುಧೋಳ, ತಾಲೂಕು ಪಂಚಾಯತ್ ಮುಧೋಳ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ ಮುಧೋಳ, MRNL ಸಂಜೀವಿನಿ ಯೋಜನೆ ಮುಧೋಳ, ರೋಟರಿ ಕ್ಲಬ್ ಮುಧೋಳ ಹಾಗೂ ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಧೋಳ ವೀರಕ್ತ ಮಠ ಗವಿಮಠದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಮುಧೋಳ ಅಧ್ಯಕ್ಷರಾದ ಶ್ರೀ ಮಹಾದೇವ್ ಎಲ್ ಶೆಟ್ಟಿಯವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ರಾಜು ಲಮಾಣಿಯವರು ವಹಿಸಿಕೊಂಡು ಮಹಿಳಾ ಸಬಲೀಕರಣ ಹಾಗೂ ಪರಿಸರ ಸಂರಕ್ಷಣೆ ಮಹತ್ವವನ್ನು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಗಿರೀಶ್ ಮೋದಿ, ಯಡಳ್ಳಿ SB ಹೊರಟ್ಟಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿಕ್ರಮ್ ಸೂರ್ಯವಂಶಿ, ಮಂಜುನಾಥ್ ಫೌಂಡೇಶನ್ ಕಲಹಳ್ಳಿ ಅಧ್ಯಕ್ಷರಾದ ವಿದ್ಯಾನಂದ್ ನಂದಗಾಂವ್, ಮಳಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅನಿಲ್ ಕಾಂಬ್ಳೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಮಹಾವೀರ್ ಹಾಗೂ ಅಮೃತ ಕಾಂಬ್ಳೆ, ಆರ್ಥಿಕ ಸಾಕ್ಷರತಾ ಅಧಿಕಾರಿ ಮಂಜುನಾಥ್ ಹಾದಿಮನಿ ಹಾಗೂ ಕನ್ಸ್ಯೂಮರ್ ಭಾರತ್ ನ್ಯೂಸ್ ಪ್ರಧಾನ ಸಂಪಾದಕರಾದ MR ತಳಗೇರಿ ಅವರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ದುರ್ಬಲ ಮಹಿಳೆಯರಿಗೆ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲಾಯಿತು. ಜೊತೆಗೆ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡಿ ಅವರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಪರಿಸರ ಸಂರಕ್ಷಣೆಗೆ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಒಟ್ಟಿಗೆ ನಡೆಸುವ ಮೂಲಕ ಕಾರ್ಯಕ್ರಮ ಎಲ್ಲರಿಗೆ ಮೆಚ್ಚುಗೆ ಪಾತ್ರವಾಯಿತು. ಕಾರ್ಯಕ್ರಮದ ನಿರೂಪಣೆ NRLM ಸಂಜೀವಿನಿ ಯೋಜನೆಯ ವಲಯ ಮೇಲ್ವೀಕ್ಷಕರಾದ ರೇವಣ್ ಸಿದ್ದಯ್ಯ ಮರಿಗುದ್ದಿ ಅವರು ನಿರ್ವಹಿಸಿದರು. ದೀಪಾ ಶಿರೋಳ್ ಅವರು ಸ್ವಾಗತಿಸಿದರು. NRLM ಸಿಬ್ಬಂದಿ ಪ್ರಾರ್ಥನೆ ಸಲ್ಲಿಸಿದರು. ಪರಿಸರ ಉಳಿಸಿ ಭವಿಷ್ಯ ಬೆಳೆಸಿ ಎಂಬ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಇಲ್ಲಿ ಮೂರು ವಿಷಯ ಬಗ್ಗೆ ಮಾತಾಡ್ಬೇಕಾಗ್ತದೆ. ಒಂದು ಮಕ್ಕಳು, ಎರಡನೇದು ಮಹಿಳೆಯರು, ಮೂರನೇದು ಪರಿಸರ. ಸೊ ನಾನು ಮೊದಲನೇದಾಗಿ ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕೆ ಬಯಸ್ತೀನಿ. ಈ ಬಿಲ್ ಗೇಟ್ಸ್ ಅನ್ನುವಂತ ಒಬ್ಬ ಬಹಳ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ, ಮೈಕ್ರೋಸಾಫ್ಟ್ ಅನ್ನುವಂತ ಒಂದು ಕಂಪನಿ ಕಟ್ತಾನೆ. ಅವ ಒಂದ್ ಕಡೆ ಹೇಳ್ತಾನೆ, ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ಮಹಾ ತಪ್ಪು ಅಂತ ಹೇಳ್ತಾನೆ. ಯಾಕೆ ಹಿಂಗ್ ಹೇಳ್ತಾನೆ ಅಂತಂದ್ರೆ, ಹುಟ್ಟುದು ನಮ್ಮ ಕೈಯಲ್ಲಿಲ್ಲ. ಹುಟ್ಟು ನಾವು ಬಡತನದಲ್ಲಿ ಹುಟ್ಟಬಹುದು, ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ನಗರದಲ್ಲಿ ಹುಟ್ಟಬಹುದು, ಗ್ರಾಮದಲ್ಲಿ ಹುಟ್ಟಬಹುದು, ಇದು ನಮ್ಮ ಕೈಯಲ್ಲಿಲ್ಲ. ಆದರೆ ನಾವು ಹೇಗೆ ಸಾಯುತ್ತೇವೆ ಅನ್ನುವಂತ ವಿಚಾರ ಏನಿದೆಯಲ್ಲ, ಅದು ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ನಾವು ಏನಾಗಬೇಕು ಅಂದ್ರೆ, ನಾವು ಶ್ರೀಮಂತರಾಗಬೇಕು. ಶ್ರೀಮಂತ ಅಂತಂದ್ರೆ ಬರೀ ದುಡ್ಡಿನ ವಿಚಾರದಲ್ಲಿ ಶ್ರೀಮಂತರಾಗಬೇಕಾ? ಮಕ್ಕಳೇ, ನಾವೆಲ್ಲರೂ ಇಲ್ಲಿ ಸೇರಿದ್ವಿ, ನೀವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೀರಿ, ನೀವೆಲ್ಲರೂ ಮುಂದಿನ ಇವತ್ತಿನ ಭವಿಷ್ಯದ ನಾಗರಿಕರು. ನಾಳೆ ನಮ್ಮ ದೇಶ ಯಾವ ದೇಶಕ್ಕೆ ಸಾಕ್ಬೇಕು ಅನ್ನುವಂತ ನಿರ್ಧಾರ ಮಾಡುವಂತ ಶಕ್ತಿ ಹೊಂದಿರುವಂತವರು ನೀವೆಲ್ಲರೂ. ಅಂತಂದ್ರೆ ನಾವೆಲ್ಲ ನಮ್ಮ ಒಂದು ಸ್ವಾರ್ಥ ಬದುಕಿನ ಸಲುವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ, ಇವತ್ತೆಲ್ಲ ಗಿಡ ಮರಗಳನ್ನ, ಅರಣ್ಯಗಳನ್ನ ನಾವು ಸರ್ವನಾಶವನ್ನು ಮಾಡಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇವತ್ತು ನಮಗೆ ಕುಡಿಯಲು ನೀರು ಬೇಕು, ಆಮೇಲೆ ಉಸಿರಾಡಲು ಗಾಳಿ ಬೇಕು, ಒಳ್ಳೆ ಗಾಳಿ ಬೇಕು, ಶುದ್ಧವಾದ ಗಾಳಿ ಬೇಕು, ಆಮೇಲೆ ಬದುಕಲು ನಮಗೆ ಭೂಮಿಯು ಬೇಕು. ಪ್ರತಿಯೊಂದು ಸಹ ಇವತ್ತು ನಾವು ಎಲ್ಲರೂ ಭೂಮಿಯನ್ನು ಸಹ ಸಂಸ್ತಾ ಇದ್ದೀವಿ.
ಅನ್ನೋದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಪರಿಸರವನ್ನು ಉಳಿಸಬೇಕಾದ್ರೆ ಪ್ರತಿಯೊಂದು ಮಗು, ಪ್ರತಿಯೊಬ್ಬ ತಾಯಿ ತಮ್ಮ ಮನೆಯ ಮುಂದ್ಗಡೆ ಒಂದು ಸಸಿಯನ್ನ ನೆಡಬೇಕು. ಸಸಿನೇ ನಿಮ್ಮ ಮಗು, ಸಸಿನೇ ನಿಮ್ಮ ಮಗು. ಆ ಮಗುವನ್ನ ನೀವು ಯಾವ ರೀತಿ ಬೆಳೆಸ್ತಿರೋ ಅದೇ ರೀತಿಯಾಗಿ ಸಸಿಯನ್ನು ಕೂಡ ದಿನಾಲು ನೀವು ಕೂಲಿ ಕೆಲಸಕ್ಕೆ ಹೋಗಿ ಪರವಾಗಿಲ್ಲ, ಬೆಳಿಗ್ಗೆ ಸಾಯಂಕಾಲ ಒಂದು ಚಂಬು ನೀರನ್ನು ಹಾಕೋದನ್ನ ಮರೆಯಬೇಡಿ ಎಲ್ಲ ತಾಯಿಗಳು. ಇವತ್ತು ಪರಿಸರ ಇರದೇ ಇದ್ರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಜಮಖಂಡಿ ಒಳಗ ತಾಯಂದ್ರ ಸಲುವಾಗಿನೇ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಹೇಳಿ ಬಂದೈತೆ ಮೇಡಮ್. ಟ್ರೈನಿಂಗ್, ಹೊಲಿಗೆ ತರಬೇತಿ ಮತ್ತು ಹೈನುಗಾರಿಕೆ ಮತ್ತು ಎಂಬ್ರಾಯ್ಡಿಂಗ್ ಅಂತ ಹೇಳಿ ಬಂದೈತೆ. ಆ ಎಂಬ್ರಾಯ್ಡಿಂಗ್ ನಾವು ಕಲಿಸ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಅವರಿಗೆ ಸಾಲ ಸೌಲಭ್ಯಗಳನ್ನು ನಾವು ಕೊಡಿಸ್ತೀವಿ, ಬ್ಯಾಂಕಿಗೆ ಲಿಂಕ್ ಮಾಡಿಸಿ ನಾವು ಕೊಡ್ತೀವಿ. ಅಂದ್ರೆ ಒಂದು ತಿಂಗಳು ಎಂಬ್ರಾಯ್ಡಿಂಗ್ ಇರ್ತೈತಿ, ಹೈನುಗಾರಿಕೆ 1 ತಿಂಗಳು ಇರ್ತೈತಿ, ಆಮೇಲೆ ಟೈಲರಿಂಗ್ 3 ತಿಂಗಳು, ಎಮ್ಮಿ ಸಾಲ ಅಂತ ಹೇಳಿನೂ ಕೊಡಿಸ್ತೀವಿ, ಟೈಲರಿಂಗ್ ಇದ್ದಂದ್ರೆ ಟೈಲರಿಂಗು ಕೊಡಿಸ್ತೀವಿ. ಹಂಗಂತ ಹೇಳಿ ನಮ್ಮ ತಾಯಂದ್ರಿಗೆ ಯಾವತ್ತೂ ನಾವು ಕೈ ಬಿಡೋದಿಲ್ಲ. ನೀವು ನಮ್ಮ ಬೆಂಬಲ ಇತ್ತಂದ್ರೆ ನಾವು ನಿಮ್ಮನ್ನ ಮುಂದೆ ತರ್ತೀವಿ.